ಹೊಸದಾಗಿ ತಲೆ ಎತ್ತಿ ನಿಂತ ಸಿಂಹ ಸ್ವರೂಪಿಣಿ ವಿಶ್ವದ ಅತಿ ದೊಡ್ಡ ಚಾಮುಂಡೇಶ್ವರಿ ವಿಗ್ರಹ ಲೋಕಾರ್ಪಣೆ. ನಾಡದೇವಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಚನ್ನಪಟ್ಟಣದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಪ್ರತಿಷ್ಠಾಪನೆ. 68 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ವಿಗ್ರಹ. ದೇವಿಯ ದರ್ಶನ ಪಡೆದ ಸಾವಿರಾರು ಭಕ್ತರು. ನಿನ್ನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಗೌಡಗೆರೆ ಗ್ರಾಮದಲ್ಲಿ 68 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಶ್ರೀ ಚಾಮುಂಡೇಶ್ವರಿ ವಿಗ್ರಹವನ್ನ ಲೋಕಾರ್ಪಣೆ ಮಾಡಲಾಗಿದೆ. ದೇವಸ್ಥಾನದ ಧರ್ಮದರ್ಶಿ ಮಲ್ಲೇಶ್ ಅವರು ಈ ಮಹಾ ಕಾರ್ಯವನ್ನ ಮಾಡಿದ್ದಾರೆ. 35,000 ಕೆಜಿ ತೂಕದ ಚಿನ್ನ, ಬೆಳ್ಳಿ, ಹಿತ್ತಾಳೆ, ಕಂಚು, ತಾಮ್ರ ಸೇರಿದಂತೆ ಪಂಚಲೋಹಗಳಿಂದ ಈ ವಿಗ್ರಹ ತಯಾರಾಗಿದೆ. ಈ ವಿಗ್ರಹವನ್ನ ಮುಸ್ಲಿಂ ಸಮುದಾಯದ 25 ಜನ ಕಲಾವಿದರಿಂದ ಕಳೆದ 3 ವರ್ಷಗಳಿಂದ ತಯಾರು ಮಾಡಿದ್ದಾರೆ ಎಂಬುದೇ ಮತ್ತೊಂದು ವಿಶೇಷ. ಈ ವಿಗ್ರಹ ತಯಾರಿಗೆ ಸರಿಸುಮಾರು 3 ವರ್ಷಗಳ ಕಾಲ ಸಮಯ ಹಿಡಿದಿದೆ. ಇನ್ನು 18 ಭುಜಗಳುಳ್ಳ ಚಾಮುಂಡೇಶ್ವರಿ ವಿಗ್ರಹ ಅತ್ಯದ್ಭುತವಾಗಿ ಕೆತ್ತನೆ ಮಾಡಿ ಇದೀಗ ಭೀಮನ ಅಮಾವಾಸ್ಯೆಯಂದು ಲೋಕಾರ್ಪಣೆಗೊಂಡಿದೆ. ಶ್ರೀ ಕ್ಷೇತ್ರದಲ್ಲಿ ನಮ್ಮ ನಾಡಿನ ಅಧಿದೇವತೆ ಶಕ್ತಿ ದೇವತೆ ಅಂತ ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 18 ಭುಜಗಳುಳ್ಳ ಸೌಮ್ಯ ರೂಪಿನ ನಿಂತಿರುವ ಭಂಗಿಯಲ್ಲಿರುವಂತಹ ಮಹಾತಾಯಿಯನ್ನು ಲೋಕಾರ್ಪಣೆಯಾಗಿರುವಂತಹ ವಿಚಾರ. ಸರಿಸುಮಾರು 35,000 ಕೆಜಿಗಳ ತೂಕದಲ್ಲಿ ಇರುವಂತಹ ಒಂದು ಮಹಾತಾಯಿ. ಪಂಚಲೋಹ ಅಂದ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತೆ ಕಬ್ಬಿಣದಿಂದ ಮಾಡಿರುವಂತಹ ಒಂದು ಮೂರ್ತಿ. 50 ಅಡಿ 60 ಅಡಿದ ಕಲ್ಲಿನ ಮೂರ್ತಿ ನೋಡಿವಿ ನಾವು. 150 160 ಅಡಿಯಿಂದ ಸಿಮೆಂಟಿನ ಮೂರ್ತಿ ನೋಡಿವಿ. ಆದರೆ ಪರಿಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಾಣ ಮಾಡಿರುವಂತಹ ಒಂದು ಮೂರ್ತಿ ನಾವು ಶ್ರೀ ಕ್ಷೇತ್ರ ಗೌಡಗೆರೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯತೆ. ಇವತ್ತು ಲೋಕಾರ್ಪಣೆ ಆಗದೆ ಅಂದ್ರೆ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಅನುಸಾರವಾಗಿ ಇವತ್ತು ನಾವು ಲೋಕಾರ್ಪಣೆ ಮಾಡಿರುವಂತಹ ಒಂದು ಉದ್ದೇಶ. ಅಂದ ಹಾಗೆ ಚನ್ನಪಟ್ಟಣ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಗೌಡಗೆರೆ ಗ್ರಾಮದಲ್ಲಿ ಈ ಬೃಹತ್ ಚಾಮುಂಡೇಶ್ವರಿ ವಿಗ್ರಹ ಅನುಷ್ಠಾನಗೊಂಡಿದೆ. ಬೊಂಬೆಗಳ ನಿರ್ಮಾಣ ಕಾರ್ಯದಲ್ಲಿ ಈಗಾಗಲೇ ವಿಶ್ವ ಪ್ರಸಿದ್ಧಿ ಪಡೆದಿರುವ ಬೊಂಬೆ ನಗರಿ ಚನ್ನಪಟ್ಟಣಕ್ಕೆ ಮತ್ತೊಂದು ಮಹತ್ತರ ಗರಿ ಬಂದಿದೆ. ಇನ್ನು ಈ ಗೌಡಗೆರೆ ದೇವಸ್ಥಾನಕ್ಕೆ 100 ವರ್ಷದ ಇತಿಹಾಸವಿದೆ. ದೇವಿಯ ಇಚ್ಛಾನುಸಾರವಾಗಿ ಈಗ ಬೃಹತ್ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಪ್ರತಿಷ್ಠಾಪನೆಗೊಂಡಿದೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹಾಗೂ ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇನ್ನು ಪ್ರತಿಮೆಯನ್ನ ಕೆತ್ತನೆ ಮಾಡಿದ ಮುಸ್ಲಿಂ ಸಮುದಾಯದ ಕಲಾವಿದ ಹೇಳೋದು ಹೀಗೆ. ಇಲ್ಲಿ ಒಂದು ಪಂಚಲೋಹದ್ದು ಭೂಮಿಯಿಂದ ಎತ್ತರ 68 ಅಡಿದು ಚಾಮುಂಡೇಶ್ವರಿ ವಿಗ್ರಹ ನಾವು 3 ವರ್ಷದಿಂದ ಮಾಡಿದ್ದೀವಿ. ಸುಮಾರು 35 ಟನ್ ಬರುವಂಥದ್ದು. ನಾವೆಲ್ಲ 20 ಜನ ಹಗಲು ರಾತ್ರಿ ಅನ್ನಿದ್ರ ಕೆಲಸ ಮಾಡಿದ್ದೀವಿ. ಟೀಮ್ ಎಲ್ಲ ಸೇರಿ ನಮ್ಮದು ಕ್ಯಾಸ್ಟಿನ್ನು ಮಾಡ್ತೀವಿ. ಪಂಚಲೋಹದಲ್ಲಿ ಎಲ್ಲ ಸೇರಿ 20 ಜನ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತು ಉದ್ಘಾಟನೆ ದೇವಿದು ಭಾಳ ಸಂತೋಷ ಆಗಿದೆ. ನಾವು ಮುಸ್ಲಿಂ ಸಮುದಾಯದಿಂದ ಆದರೂ ನಮ್ಮ ನಾಡಲ್ಲಿ ನಾವು ಮಾಡಿದ್ದೀವಿ, ಅದು ಭಾಳ ಹೆಮ್ಮೆ ಆಗ್ತೈತೆ. ಒಟ್ಟಾರೆ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಸಾವಿರಾರು ಭಕ್ತರು ಮಾತ್ರ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಚೇತನ್ ಚಕ್ಕೇರಿ, ರಾಜ್ ನ್ಯೂಸ್ ಕನ್ನಡ, ರಾಮನಗರ.